Artemis 2 ಸ್ಪ್ಲಾಶ್ ಡೌನ್. ಏನಿದೆ 3 minutes ಆಫ್ ಗೆಸ್ಸಿಂಗ್, ಹೆಂಗಿರುತ್ತೆ ಆ ಸಮಯ ಅಂತ ತಿಳ್ಕೊಳ್ಳೋಣ. ಇದು ಕೇವಲ ಒಂದು ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು 30 hours ಇರ್ಬೋದು. ಬಾಕಿ ಅರೌಂಡ್ ಆಲ್ರೆಡಿ ಅವರು 3.7 lakh kilometers ದೂರ ಹೋಗಿದ್ದಾರೆ. ಎಲ್ಲ ನೀವು ಮಾಹಿತಿ ಕೇಳಿರ್ತೀರಾ. ಪ್ರಯಾಣ ಮುಗಿಸಿ ಭೂಮಿಗೆ ಮರಳುವ ಸಮಯ ಆಗ್ತಾ ಇದೆ. ಈ ಆರ್ಟೆಮಿಸ್ 2 ಗಗನಯಾತ್ರೆಗಳು ಈ ಮುಂದಿನ 3 ನಿಮಿಷಗಳು ಅತ್ಯಂತ ಭಯಾನಕವಾಗಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ 3 ನಿಮಿಷಗಳು ಆಕಾಶದಿಂದ ಬೆಂಕಿ ಉಂಡೆ ತರ ಬಂದು ಸಮುದ್ರಕ್ಕೆ ಬೀಳತ್ತೆ. ಓಕೆ, ಅವ್ರು ಸುರಕ್ಷಿತವಾಗಿ ಬರಲಿ ಅಂತ ನಾವೆಲ್ಲ ದೇವರನ್ನ ಪ್ರಾರ್ಥನೆ ಮಾಡೋಣ. ನಮಸ್ಕಾರ ಬೆಳಕಿನ ಧ್ವನಿ ವೀಕ್ಷಕರಿಗೆ. ನೀವು ಈ ಹಿಂದಿನ ನಾಸಾ ವಿಡಿಯೋಗೆ ನೀವು ನೀಡಿದ ಪ್ರೀತಿಗೆ ತುಂಬಾ ಧನ್ಯವಾದಗಳು. ಅದು ಮಾಹಿತಿ ಇತ್ತು ಅಂತ ನನಗನ್ಸುತ್ತೆ. ಇಂದು ನಾವು ಈ ಸ್ಪ್ಲಾಶ್ ಡೌನ್ ಅಂದ್ರೆ ಸಮುದ್ರಕ್ಕೆ ಇಳಿಯುವ ಪ್ರಕ್ರಿಯೆಯಲ್ಲಿ ನಡೆಯುವ ಅಸಲಿ ರೋಚಕತೆಯನ್ನ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ವಿಡಿಯೋ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಮಧ್ಯದಲ್ಲಿ ಮತ್ತೆ ಎಂಡಲ್ಲಿ ಅದೇನ್ ಲಾಸ್ಟ್ ಮಿನಿಟ್ ಮ್ಯಾಜಿಕ್ ಟ್ರಿಕ್ ಏನ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ನೋಡೋಣ. ಆರ್ಟೆಮಿಸ್ 2 ಓರಿಯನ್ ರಿಟರ್ನ್ ಟು ಅರ್ತ್. ಅದ್ರ ಪಾತ್ ಹೆಂಗಿರುತ್ತೆ, ಓರಿಯನ್ಗೆ ಅದು ಇಂಟೆಗ್ರಿಟಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಅದನ್ನ ಜಸ್ಟ್ ತಿಳ್ಕೊಳ್ಳೋಣ ಬನ್ನಿ. ಇದು ಭೂಮಿ ತರ ಇದೆ. ಅದು ಯಾವ ರೂಟ್ ಅಲ್ಲಿ ಬಂದು ಓರಿಯನ್ ಕ್ಯಾಪ್ಸುಲ್ ಲ್ಯಾಂಡ್ ಆಗತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಓರಿಯನ್ ಕ್ಯಾಪ್ಸುಲ್. ಅದು ರೂಟ್ ಟ್ರಾಜೆಕ್ಟರಿ ಈ ತರ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇದು ನಿಮ್ಗೆ ಕಾಣಿಸ್ತಾ ಇರೋದು ಓರಿಯನ್ ಕ್ಯಾಪ್ಸುಲ್ ಮತ್ತೆ ಸರ್ವಿಸ್ ಮಾಡಲ್ ಎರಡು ಇರುತ್ತೆ. ಇಲ್ಲಿ ಒಂದು ಹಂತದಲ್ಲಿ ಈ ಸರ್ವಿಸ್ ಮಾಡಲ್ ಸಪರೇಟ್ ಆಗ್ಬಿಡುತ್ತೆ. ಓರಿಯನ್ ಕ್ಯಾಪ್ಸುಲ್ ಸರ್ವಿಸ್ ಮಾಡಲು ಸಪರೇಟ್ ಆಗ್ಬಿಡುತ್ತೆ. ಅಂದ್ರೆ ESM ಯುರೋಪಿಯನ್ ಸರ್ವಿಸ್ ಮಾಡಲ್ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ಆ ಸ್ಪೀಡ್ 40,000 ಕಿಲೋಮೀಟರ್ ಇರುತ್ತೆ. ಈ ಸಪರೇಷನ್ ಹಂತ ಆಲ್ಮೋಸ್ಟ್ ಒಂದು 20 minutes ತಗೊಳುತ್ತೆ. ಯಾವುದು ಇದು ಸರ್ವಿಸ್ ಮಾಡಲು ಓರಿಯನ್ ಕ್ಯಾಪ್ಸುಲ್ ಸಪರೇಟ್ ಆಗಿ ಅಪ್ರಾಕ್ಸಿಮೇಟ್ಲಿ 20 minutes ತಗೊಳುತ್ತೆ. ಏನಾಗುತ್ತೆ ಅಂದ್ರೆ ಇದು ಆಲ್ಮೋಸ್ಟ್ ಇದು ನಾವು ಅನ್ಕೋಬಹುದು ಒಂದು 122 ಕಿಲೋಮೀಟರ್ ಮೇಲೆ ಅಂತ ಅವ್ರು ಕೊಡೋ ಅಪ್ರಾಕ್ಸಿಮೇಷನ್. ಅಷ್ಟು ಮೇಲ್ಗಡೆ ಇದು ಸಪರೇಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಇದೆಲ್ಲ ESM ಮಾಡ್ಯೂಲ್ ಅಂದ್ರೆ ಯುರೋಪಿಯನ್ ಸರ್ವಿಸ್ ಮಾಡಲ್ ಅದು ತನ್ನ ಪಾಡಿಗೆ ತಾನು ಬಂದು ಉರ್ಕೊಂಡು ಆಲ್ಮೋಸ್ಟ್ ಉಳಿದು ಹೋಗ್ಬಿಡತ್ತೆ. ಉಳಿದಿದ್ ಬಂದು ಇಲ್ಲಿ ಸಮುದ್ರಕ್ಕೆ ಪೆಸಿಫಿಕ್ ಓಷನ್ಗೆ ಬಿದ್ದು ಬಿಡತ್ತೆ. ಆಮೇಲೆ ಇದಕ್ಕೆ ಬರೋಣ ಓರಿಯನ್ ಕ್ಯಾಪ್ಸುಲ್ ನೆಕ್ಸ್ಟ್ ರೂಟ್ ಏನಿರುತ್ತೆ ಅಂತ. ಇದೇನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಕ್ಯಾಪ್ಸುಲ್ ನ ರೈಸ್ ಅಂಡ್ ಬರ್ನ್ ಅಂತ ಒಂದು ಪ್ರೊಸೀಜರ್ ಮಾಡ್ತಾರೆ. ಅವಾಗ್ಲೇ ಇದ್ರದ್ದು ಸ್ಟಾರ್ಟ್ ಆಗತ್ತೆ ಬೆಂಕಿ ಉಂಡೆ ಸಮಯ. ಓಕೆ, ಸೊ ಇಲ್ಲಿ ಇನ್ನ ಮುಂದೆ ಬರುವಾಗ ಓರಿಯನ್ ಕ್ಯಾಪ್ಸುಲ್ ನೋಡಿ, ಇದು ಅರ್ತ್ ಅಟ್ಮಾಸ್ಫಿಯರ್. ಅರ್ತ್ ಅಟ್ಮಾಸ್ಫಿಯರ್ ಟಚ್ ಆಗಿದ್ ಕೂಡಲೇ ಟಚ್ ಆಗಿದ ಕೂಡಲೇ ಆಲ್ರೆಡಿ ಹೀಟ್ ಜನರೇಷನ್ ಸ್ಟಾರ್ಟ್ ಆಗ್ಬಿಡತ್ತೆ. ಕ್ರೂ ಕ್ಯಾಪ್ಸುಲ್ ಇದು ಕಂಪ್ಲೀಟ್ ಆಗಿ ಹಿಟ್ ಮಾಡಿರೋದು ಅಟ್ಮಾಸ್ಫಿಯರ್ಗೆ. ಅಲ್ಲ ಆಲ್ಮೋಸ್ಟ್ ಇಟ್ ಇಸ್ ಆಲ್ರೆಡಿ ಟೋಟಲಿ ಬೆಂಕಿ ಉಂಡೆ ತರ. ಅದು ನೋಡಿ ಇಲ್ಲಿ ಈ ಪೊಸಿಷನ್ ಅಲ್ಲಿ ಈ ಟ್ರಾಜೆಕ್ಟರಿ ಇದೆಯಲ್ಲ, ಈ ಪೊಸಿಷನ್ ಅಲ್ಲಿ. ಆಮೇಲೆ ಅರೌಂಡ್ ಇಲ್ಲಿಂದ ಆಲ್ರೆಡಿ ಇದು ಸಪರೇಷನ್ ಆದ್ಮೇಲೆನೆ ಸ್ಪೀಡ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಈ ಪೊಸಿಷನ್ ಬಂದ್ಮೇಲೆ ಆಟೋಮೆಟಿಕ್ ಅರೌಂಡ್ ಅವರು ಯೂಸ್ ಮಾಡ್ತಾ ಇರೋದು 11 ಪ್ಯಾರಾಶೂಟ್ ಯೂಸ್ ಮಾಡ್ತಾರೆ ಟೋಟಲ್ ಅದು ಬಂದು ಸ್ಪ್ಲಾಶ್ ಡೌನ್ ಆಗೋಕೆ 11 ಪ್ಯಾರಾಶೂಟ್ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಪ್ಯಾರಾಶೂಟ್ ಕೆಲವು ಆನ್ ಆಗ್ಬಿಡತ್ತೆ, ಅಲ್ಲಿ ಸ್ಪೀಡ್ ಕಡಿಮೆ ಆಗೋಗುತ್ತೆ. ನೋಡಿ, ಪ್ಯಾರಾಶೂಟ್ ಡಿಪ್ಲಾಯ್ಮೆಂಟ್ ಅರೌಂಡ್ 208 to 494 ಕಿಲೋಮೀಟರ್ ಅಪ್ರಾಕ್ಸಿಮೇಷನ್ಸ್ ಅಲ್ಲಿ ಪ್ಯಾರಾಶೂಟ್ ಆನ್ ಆಗ್ಬಿಡತ್ತೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು US ಪ್ಲೇಸ್ ಅಲ್ಲಿ ಸ್ಯಾಂಡಿಯಾಗೋ ಅನ್ನೋ ಪ್ಲೇಸ್ ಅಲ್ಲಿ ಇಲ್ಲಿ ಸ್ಪ್ಲಾಶ್ ಡೌನ್ ಆಗತ್ತೆ. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದು ಸ್ಪ್ಲಾಶ್ ಡೌನ್ ಅನ್ನೋದು ನೆಕ್ಸ್ಟ್ ನೋಡಿ. ಇವಾಗ ಬನ್ನಿ ತಿಳ್ಕೊಳ್ಳೋಣ. ಆರ್ಟೆಮಿಸ್ 2 ಮಿಷನ್ ನ ಕೊನೆಯ ಕ್ಷಣದ ಸಾಹಸ ಮತ್ತು ಓರಿಯನ್ ನೌಕೆಯ ಮರಳುವಿಕೆ ವಾಪಸ್ ಬರುತ್ತಲ್ಲ, ಅದರ ವಿವರ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ಕಿಪ್ ಎಂಟ್ರಿ ಅಂತ ಒಂದು ಪ್ರಯೋಗ ಮಾಡ್ತಿದ್ದಾರೆ. ಇದು ಅತ್ಯಂತ ಪ್ರಮುಖವಾದ ಹಂತ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಏನ್ ಗೊತ್ತಾ, ನೀರಿನ ಮೇಲೆ ನಾವು ಕಲ್ಲು ಎಸಿತೀವಲ್ಲ, ಅದು ಹೇಗೆ ಜಿಗಿಯುತ್ತೋ ಹಾಗೆ ಓರಿಯನ್ ನೌಕೆ ಭೂಮಿ ವಾತಾವರಣಕ್ಕೆ ಬಡಿದು ಮತ್ತೆ ಮೇಲೆ ಹಾರಿ ನಂತರ ಮತ್ತೆ ಒಳಗ್ ಪ್ರವೇಶಿಸುತ್ತೆ. ಹೇಳಕ್ ಸುಲಭ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರು ಎಷ್ಟು ರಿಸರ್ಚ್ ಮಾಡಿರ್ತಾರೆ ಅಂತ. ಇದರಿಂದ ಗಗನಯಾತ್ರಿಗಳ ಮೇಲೆ ಬೀಳುವ ಒತ್ತಡ, ಅವರದೇನೋ G-ಫೋರ್ಸ್ ಅಂತ ಹೇಳ್ತಾರೆ, ಅದು ಕಡಿಮೆ ಆಗತ್ತೆ ಮತ್ತು ನೌಕೆಯ ನಿಖರವಾದ ಜಾಗದಲ್ಲಿ ಇದು ಇಳಿಯಕ್ಕೆ ಸಹಾಯ ಮಾಡತ್ತಂತೆ. ಇದು ಒಂದು. ಆಮೇಲೆ ಇನ್ನೊಂದು ಏನಂದ್ರೆ ಸೆಕೆಂಡ್ ಪಾಯಿಂಟ್ ಪ್ಲಾಸ್ಮಾ ಬ್ಲಾಕ್ ಔಟ್ ಅಂತ ಹೇಳ್ತಾರೆ. ಅದೇನಂದ್ರೆ ನೌಕೆ ಗಂಟೆಗೆ ಸುಮಾರು 40,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಿರುತ್ತಲ್ಲ, ಬರುವಾಗ ವಿಪರೀತ ಶಾಖ ಅರೌಂಡ್ 5000 ಡಿಗ್ರಿ ಫ್ಯಾರನೈಟ್ ಅಂತ ಹೇಳ್ತಾರೆ ಉಂಟಾಗತ್ತೆ. ಈ ಸಮಯದಲ್ಲಿ
ನೌಕೆ ಸುತ್ತ ಪ್ಲಾಸ್ಮಾ ಪದರ ನಿರ್ಮಾಣ ಆಗತ್ತಂತೆ. ಓಕೆನಾ, ಪ್ಲಾಸ್ಮಾ ಪದರ ನಿರ್ಮಾಣ ಆಗತ್ತೆ. ಭೂಮಿಯೊಂದಿಗಿನ ಸಂಪರ್ಕ ಸುಮಾರು 5 ರಿಂದ 6 ನಿಮಿಷ ಅನ್ಕೊಳ್ಳಿ, ಸಂಪೂರ್ಣವಾಗಿ ಕಡಿತ ಆಗೋಗತ್ತೆ. ಏನು ಕಾಂಟ್ಯಾಕ್ಟ್ ಇರಲ್ಲ ಇವ್ರಿಗೆ ಬೇಸ್ ಸ್ಟೇಷನ್ ಅಲ್ಲಿ. ಮತ್ತೆ ಇವ್ರಿಗೆ ಇದು ಅತ್ಯಂತ ಆತಂಕಕಾರಿ ಕ್ಷಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವ ಮೊಮೆಂಟ್ ಅಲ್ಲಿ ಇರ್ತಾರೆ ಅವ್ರ ಒಳಗಡೆ ಇರೋ ಗಗನಯಾತ್ರಿಗಳು, ಹೆಂಗ್ ಅನ್ಸ್ತಿರತ್ತೆ ಅವ್ರಿಗೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ನಮ್ಮ ಸೈನ್ಸ್ ಅಲ್ಲಿ ಒಂದು ದೊಡ್ಡ ಪ್ರಯೋಗ. ವಿ ಶುಡ್ ಗಿವ್ ಹ್ಯಾಟ್ಸ್ ಆಫ್ ಟು ಆಲ್ ದ ಸೈಂಟಿಸ್ಟ್ ಇನ್ ದ ವರ್ಲ್ಡ್. ಇಷ್ಟು ರಿಸರ್ಚ್ ಮಾಡಿ ನಮಗೆ ತಿಳ್ಕೊಳ್ಳಲು ನಮ್ಗೆ ಒಂದು ಮಾಹಿತಿ ಕೊಡ್ತಿದ್ದಾರೆ ಅಂತ. ಓಕೆನಾ. ಆಮೇಲೆ ಪ್ಯಾರಾಶೂಟ್ ಪ್ರದರ್ಶನ ಅಂತಾನೆ ಹೇಳ್ಬೋದು. ವಾತಾವರಣ ಘರ್ಷಣೆ, ಓಕೆ, ವೇಗ ಕಡಿಮೆ ಮಾಡಲು. ಓಕೆನಾ, ಇದನ್ನ ಏನ್ ಮಾಡ್ತಾರೆ, ಒಟ್ಟು ನಾನು ಆವಾಗಲೇ ಹೇಳ್ದಂಗೆ 11 ಪ್ಯಾರಾಶೂಟ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ತೆರೆದುಕೊಳ್ಳುತ್ತಂತೆ, ಅದು ಪ್ಲಾನ್ ಮಾಡಿರೋದು. ಓಕೆ, ಮೊದಲು ಸಣ್ಣ ಪ್ಯಾರಾಶೂಟ್ಗಳು ನೌಕೆಯನ್ನ ಸ್ಥಿರಗೊಳಿಸುತ್ತಂತೆ. ಓಕೆ, ಆಮೇಲೆ ಕೊನೆಯಲ್ಲಿ 3 ಬೃಹತ್ತಾದ ಮುಖ್ಯ ಪ್ಯಾರಾಶೂಟ್ಗಳು ನೌಕೆ ವೇಗವನ್ನು ಗಂಟೆಗೆ ಕೇವಲ 27-30 ಕಿಲೋಮೀಟರ್ ದೂರ ಕಡಿಮೆ ಮಾಡಿಸಿ ಸಮುದ್ರಕ್ಕೆ ನಿಧಾನವಾಗಿ ಇಳಿಸುತ್ತಂತೆ. ಓಕೆ, ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಬೇರೆ ಚಿತ್ರಗಳಲ್ಲಿ ನೋಡಿರುವ 3 ಪ್ಯಾರಾಶೂಟ್ ಇರುತ್ತೆ, ಆ ಕ್ಯಾಪ್ಸಿಲ್ ಇರುತ್ತೆ. ಓಕೆ, ಅದು 3 ಪ್ಯಾರಾಶೂಟ್ ಓಪನ್ ಮಾಡಿ ನಿಧಾನವಾಗಿ ಬಂದು ಇಳಿಸುತ್ತಂತೆ. ಆಮೇಲೆ ಇನ್ನೊಂದು ಏರ್ ಬ್ಯಾಗ್ ಮ್ಯಾಜಿಕ್ ಅಂತ ಒಂದು ಮಾಡ್ಕೊಳ್ಳೋದು. ಒಂದು ವೇಳೆ ಸಮುದ್ರಕ್ಕೆ ಬಿದ್ದಾಗ ನೌಕೆ ಏನು ಈ ಕ್ಯಾಪ್ಸೂಲ್ ಇದೆಯಲ್ಲ, ನೀವು ನೋಡುವಾಗ ಅದು ಚಿತ್ರದಲ್ಲಿ ಹಿಂಗಿರುತ್ತೆ. ಓಕೆ, ಅದೇನ ತಳಕೆಳಕಾಗಿ ಬಿದ್ಬಿಟ್ರೆ ಏನ್ ಮಾಡೋದು, ಅಪ್ಸೈಡ್ ಡೌನ್ ಅಂತ ಹೇಳ್ತೀವಲ್ಲ, ಅದರ ಮೇಲ್ಭಾಗದಲ್ಲಿರುವ 5 ಕಿತ್ತಳೆ ಬಣ್ಣದ ದೊಡ್ಡ ಬಲೂನ್ಗಳು ತಕ್ಷಣ ಅದು ಓಪನ್ ಆಗ್ಬಿಡುತ್ತೆ. ಓಕೆ, ನೌಕೆಯನ್ನ ನೇರಗೊಳಿಸುತ್ತದು. ಹೆಂಗೆಂಗೋ ಬಿಟ್ಟಿರೋದು ನೇರ ಮಾಡಿ ಸಮುದ್ರದೊಳಗಡೆ ಇಳಿಸತ್ತೆ. ಇದು ಲಾಸ್ಟ್ ಮಿನಿಟ್ ಮ್ಯಾಜಿಕ್. ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಇನ್ ಆರ್ಟಮಿಸ್ ಸ್ಪ್ಲಾಶ್ ಡೌನ್. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನೀವು ಇನ್ ಅರೌಂಡ್ 30 ಅವರ್ಸ್ ಇದೆ ನೋಡಿ. ಖಂಡಿತ ಇನ್ನೊಂದು ಮಾಹಿತಿ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಸ್ತು. ಏನ್ ಗೊತ್ತಾ, ನಾಸಾದವರು ನಾಸಾ ಆರ್ಟಮಿಸ್ ರಿಯಲ್ ಟೈಮ್ ಆರ್ಬಿಟ್ ವೆಬ್ಸೈಟ್ ಅಂತ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ರೀ, ನೋಡಿ. AROW ಅಂತ. ಅದು ನಾನು ಲಿಂಕ್ ಕೂಡ ನಾನು ಇದರಲ್ಲಿ ಹಾಕ್ತೀನಿ ವಿಡಿಯೋದಲ್ಲಿ. NASA.gov ಮಿಷನ್ಸ್ ಅಂತ, ಆಮೇಲೆ ಆರ್ಟಮಸ್ 2 ಆರೋ ಅಂತ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ರಿಯಲ್ ಟೈಮ್ ಅಲ್ಲಿ ಅದು ಎಲ್ಲಿದೆ ಮಾಡ್ಯೂಲ್, ಎಷ್ಟು ದೂರ ಎಲ್ಲ ನೋಡ್ಕೋಬಹುದ್ರಿ. ಆಮೇಲೆ ಅದು ನಮ್ಗೆ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಏನ್ ಗೊತ್ತಾ, ವ್ಯೂನ ಅಡ್ಜಸ್ಟ್ ಮಾಡ್ಕೋಬಹುದು ನಾವು. ಅದು ಆರ್ಬಿಟ್ ಟ್ರಾಜೆಕ್ಟರಿನೂ ನೋಡ್ಬೋದು. ಆತರ ಎಲ್ಲ ನಾವು ಮೌಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಕ್ಯಾಮ್ರಾಸ್ ಯಾವ ತರ ಇದಾಗುತ್ತೆ ಅಂತ ನೋಡ್ಬೋದು. ತುಂಬಾ ಚೆನ್ನಾಗಿದೆ ರೀ. ಅದನ್ನ ಒಂದ್ಸತಿ ಟ್ರೈ ಮಾಡಿ ನೀವು, ನಿಮ್ಗೂ ಮಾಹಿತಿ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಎಂಕರೇಜ್ ಮಾಡಿ ನೋಡಲು ಈ ತರ ಎಲ್ಲ ಇದೆಯಾ ಸೊ ಅಂತ. ನಾವು ಎಲ್ಲೋ ಟೈಮ್ ಕಳೀತಾ ಇರ್ತೀವಿ, ಇದನ್ನ ಇಂಟ್ರೆಸ್ಟ್ ಜನರೇಟ್ ಮಾಡಿ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಡೂ ದಟ್ ಫಾರ್ ಲೇಟರ್ ಏಜಸ್ ಸ್ಟೂಡೆಂಟ್ಸ್, ಬಟ್ ಡೆಫಿನೆಟ್ಲಿ 3ನೇ ಕ್ಲಾಸಿಂದ ಹಿಡಿದು 7ನೇ ಕ್ಲಾಸ್ ವರೆಗೂ ವಿದ್ಯಾರ್ಥಿಗಳಿಗೆ ಇದನ್ನ ಇಂಟ್ರೆಸ್ಟ್ ಯು ಕ್ಯಾನ್ ಡೆಫಿನೆಟ್ಲಿ ಜನರೇಟ್. ವಿಲ್ ಯು ಡೂ ಇಟ್? ಯು ಡೂ ಇಟ್, ಐ ನೋ. ಸೊ ಇದು ತುಂಬಾ ಚೆನ್ನಾಗಿದೆ ನೋಡಿ. ಅವರು ತೋರಿಸಿ ಆಶ್ಚರ್ಯ ಪಡ್ತಾರೆ, ಅಂತ ಆಶ್ಚರ್ಯ ಪಡ್ತಾರೆ ಅಲ್ವಾ. ಸೊ ನಾನು ಏನ್ ಹೇಳ್ಬೇಕಂತಿದ್ದೆ ಅಂದ್ರೆ, ಈ ವಿಶಾಲವಾದ ಬ್ರಹ್ಮಾಂಡ ಸೃಷ್ಟಿ ಮತ್ತು ಅದರ ಅದ್ಭುತ ವಿನ್ಯಾಸಗಳಿದೆಯಲ್ಲ, ಇದನ್ನ ನೋಡಿದಾಗ ಯಾವುದೋ ಒಂದು ಮಹಾನ್ ಶಕ್ತಿ ನಮ್ಮನ್ನ ನಡೆಸ್ತಿದೆ ಅಂತ ಅನ್ಸತ್ತಲ್ವಾ. ಬಾಹ್ಯಾಕಾಶದ ಕತ್ತಲೆಯಲ್ಲಿ ಭೂಮಿ ಒಂದು ಸಣ್ಣ ಬೆಳಕಂತ ಕಾಣುತ್ತದೆ. ಈ ಬೆಳಕು ನಮಗೆ ಭರವಸೆ ಮತ್ತು ದಾರಿಯನ್ನು ತೋರಿಸುವ ದೈವಿಕ ಸಂಕೇತವಾಗಿದೆ ರೀ. ಸೊ ಫೈನಲಿ ಈ ಅಂತಿಮ 16 ನಿಮಿಷಗಳಿದೆಯಲ್ಲ, ಅದು ಅತ್ಯಂತ ಟಫೆಸ್ಟ್ ಟೈಮ್ ಇನ್ ದರ್ ಜರ್ನಿ ಬ್ಯಾಕ್ ಟು ಅರ್ತ್. ಓಕೆ, ಅದು ಗಂಟೆಗೆ ಸಾಧಾರಣ ನಿಮ್ಗೆ ಗೊತ್ತಿರೋಂಗೆ 25,000 ಮೈಲಿ ವೇಗದಲ್ಲಿ ಬರ್ತಾ ಇರತ್ತೆ. 5,000 ಡಿಗ್ರಿ ಫ್ಯಾರೆನ್ಹೀಟ್ ತಾಪಮಾನ ಇರುತ್ತೆ, ಟೆಂಪರೇಚರ್ ಇರುತ್ತೆ. ನಡುವೆ ಓರಿಯನ್ ನೋಕೆ ಬರ್ತಾ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ರಿ. ನಾವು ಫಿಲ್ಮ್ಸ್ ಅಲ್ಲಿ ನೋಡಿರ್ತೀವಿ, ಇದು ರಿಯಲ್ ಟೈಮ್ ಅಲ್ಲಿ ನಡೆಯುವಂತದ್ದು. ವಿಜ್ಞಾನ ಇದಕ್ಕೆ ಏನ್ ಹೇಳ್ಬೋದು ಗೊತ್ತಾ, ಟೆಕ್ನಾಲಜಿ ಅಂತ ಹೇಳ್ಬಿಡ್ಬೋದು. ಓಕೆ, ಬಟ್ ಏನ್ ಗೊತ್ತಾ, ಆದ್ರೆ ಆ ಸಮಯದಲ್ಲಿ ಆ ಗಗನಯಾತ್ರಿ ಆಸ್ಟ್ರೋನಾಟ್ಸ್ಗೆ ಸುರಕ್ಷಿತವಾಗಿ ಕಾಪಾಡಲು ಆ ಅದೃಶ್ಯ ಹಸ್ತ, ಇನ್ವಿಸಿಬಲ್ ಹ್ಯಾಂಡ್ ಅಂತೀವಲ್ಲ,
ಕೆಲಸ ಮಾಡುತ್ತದೆ. ಈ ವಿನ್ಯಾಸದ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ರೀ. ಈ ಮಿಷನ್ ನಮಗೆ ಒಂದು ಸತ್ಯವನ್ನ ನೆನಪಿಸುತ್ತೆ. ಓಕೆ, ಬಾಹ್ಯಾಕಾಶದ ಈ ಅಗಾಧ ಸೃಷ್ಟಿ ಹಿಂದೆ ಒಂದು ಅದ್ಭುತವಾದ ವಿನ್ಯಾಸ ಇದೆ. ಅತಿ ಹೆಚ್ಚು ಅಪಾಯದ ನಡುವೆಯೂ ಆ ಅದೃಶ್ಯ ಹಸ್ತ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ನೋಡಿ, ಯಾವುದೇ ಒಂದು ಪ್ರಾಜೆಕ್ಟ್ ತಗೊಳ್ಳಿ ನೀವು, ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಎಂತೆಂತ ಪ್ರಾಜೆಕ್ಟ್ ಮಾಡಿದ್ರೆ ಯಾವ ಒಂದು ಇದ್ರಲ್ಲಿ ಸ್ಟಾರ್ಟ್ ಆಯ್ತು ಗೊತ್ತಾರೆ. ನೋಡ್ರಿ ನೀವು, ಈಗ ಅರ್ಲಿಯ ಸ್ಟೇಜಸ್ ಅಲ್ಲಿ ಅಬ್ದುಲ್ ಕಲಾಂ ಅವರು ನಡೆಸ್ತಿದ್ದಾಗ ಯಾವ ತರ ಅವ್ರಿಗೆ ಏನ್ ರಿಸೋರ್ಸಸ್ ಇತ್ತು. ಈಗ ಆವಾಗ ಆ ಸಂಸ್ಥೆಯನ್ನ ಮಾಡಿ ಇಷ್ಟು ಮಟ್ಟಿಗೆ ತಂದಿದ್ದಾರೆ. ಎಷ್ಟೆಷ್ಟು ಸ್ಯಾಟಲೈಟ್ಸ್ ಹಾರಿಸಿದಾರಲ್ವಾ, ರೆಕಾರ್ಡ್ ಇರ್ಬೋದು. ಯು ಕ್ಯಾನ್ ಹ್ಯಾವ್ ಎ ಚೆಕ್, ಬಟ್ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್. ಏನ್ ಗೊತ್ತಾ, ಇದೆಲ್ಲ ಮಾಡಕ್ ಮುಂಚೆ ಅವ್ರಿಗೆ ಏನೋ ಒಂದು ಶಕ್ತಿ ಅವ್ರಿಗೆ ಸ್ಫೂರ್ತಿ ಕೊಡ್ತಾ ಇದೆ ಅಂತ ಅನ್ಸಲ್ವೇನ್ರಿ? ಅನ್ಸತ್ತೆ ನಿಮ್ಗೆ. ಆ ಅದೃಶ್ಯ ಹಸ್ತವು ನಮ್ಮನ್ನು ಕಾಪಾಡ್ತಾ ಇರುತ್ತೆ ರೀ. ಓಕೆ, ಎಂಬ ಭರವಸೆಯೇ ಈ ಸಾಹಸಕ್ಕೆ ಸ್ಫೂರ್ತಿಯಾಗಿದೆ. ಈ ಬೆಳಕಿನ ಪ್ರಯಾಣ ಹೀಗೆ ಮುಂದುವರಿಯಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ನೋಡ್ತಾ ಇರಿ. ಏನಪ್ಪಾ ಅಂದ್ರೆ, ಈ ಬೆಳಕಿನ ಧ್ವನಿಯಲ್ಲಿ ನಾವು ಯಾವುದನ್ನು ಡೌನ್ಲೋಡೆಡ್ ಇಮೇಜಸ್ ಆಗ್ಲಿ, AI ಆಗ್ಲಿ ಯೂಸ್ ಮಾಡೋದಿಲ್ಲ. ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಫ್ಯಾನ್ಸಿ ಆಗಿ ಇಲ್ಲದೆ ಇರ್ಬೋದು ನಿಮ್ ಪ್ರೋಗ್ರಾಮ್ಸ್, ಮಾಹಿತಿ ತಲುಪಿಸೋದಷ್ಟೇ ನಮ್ ಕೆಲಸ. ಈ ತರ ಹ್ಯಾಂಡ್ ಡ್ರಾಯಿಂಗ್ಸ್ ಇರ್ಬೋದು, ಏನಿದೆ ರಿಸೋರ್ಸಸ್, ಕೆಲವು ಸತಿ ನಮ್ಗೆ ಆಗಿದ್ ಕಡೆ ನಾವೇ ಸ್ವಂತ ಫೋಟೋಗ್ರಾಫ್ ಅವಕಾಶ ಇದ್ರೆ ತಗೊಳ್ತೀವಿ. ನಮ್ದೇ ಸ್ವಂತ ಯಾವ್ದನ್ನು ಅಲ್ಲಿಂದ ಇಲ್ಲಿದು ಕಾಪಿ ಮಾಡಿ ಹಾಕೋದು ನೋ ಅಂದ್ರೆ ನೋ ಅಷ್ಟೇ. ಏನ್ ನಮ್ಗೆ ಮಾಹಿತಿ ಇದೆ ಅದನ್ನ ಶೇರ್ ಮಾಡ್ತಾ ಇದೀವಿ. ನಿಮ್ಗೆ ಇಷ್ಟ ಆಗ್ಬೋದು. ಇದು ಇಟ್ ಇಸ್ ಜಸ್ಟ್ ಲೈಕ್ ಮದರ್ ಹೋಮ್ ಕುಕ್ಡ್ ಫುಡ್ ಅಂತ ಅನ್ಕೊಡಿ. ಓಕೆ, ಅಂಡ್ ದೆನ್ ದ ಲಾಸ್ಟ್ ಥಿಂಗ್, ನಾನು ಎಲ್ಲಾ ವಿಡಿಯೋಸ್ ಅಲ್ಲೂ ಹೇಳ್ತೀನಿ, ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ತಿ ಅಂಡ್ ಸ್ಟ್ರಾಂಗ್, ಅಂಡ್ ರಿಮೂವ್ ದ ಸ್ಟ್ರೆಸ್ ಔಟ್ ಫ್ರಮ್ ಯುವರ್ ಮೈಂಡ್. ಥ್ಯಾಂಕ್ಸ್ ಅಂಡ್ ಬಾಯ್.